ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್. ಎಲ್ಲರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಆಯೋಪ್ 21/12/2025 ನಡೆಸಲಾದ FDA HK ಪೋಸ್ಟ್ನ ಎಕ್ಸಾಮ್ಸ್ ಅನ್ನ ಎಲ್ಲರೂ ಕೂಡ ಸೂಪರ್ ಆಗಿ ಬರೆದಿರೋ ಅಂತ ತಿಳ್ಕೊಂಡು ಮುಂದಿನ 50 ಕ್ವಶನ್ಗಳಿಗೆ ಇವತ್ತಿನ ಕ್ಲಾಸ್ನಲ್ಲಿ ಕೀ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಈಗಾಗಲೇ ಪಾರ್ಟ್ 1 ಕ್ಲಾಸ್ನಲ್ಲಿ ನಾವು 50 ಕ್ವಶನ್ಗಳಿಗೆ ಕೀ ಆನ್ಸರ್ ಅನ್ನ ನೋಡ್ತಾ ಹೋಗಿದ್ವಿ. ಹೀಗಾಗಿ ಮುಂದಿನ 50 ಕ್ವಶನ್ಗಳಿಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕೀ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ, ಯಾಕಂದ್ರೆ ಮುಂದೆ ಬರ್ತಕ್ಕಂಥ FDA ಎಕ್ಸಾಮ್ಸ್ ನಾನ್ HK ಆಗಿರ್ಬೋದು HK ಆಗಿರ್ಬೋದು ಆ ಒಂದು ಎಕ್ಸಾಮ್ಸ್ಗೆ ಯಾರೆಲ್ಲ ಅಟೆಂಡ್ ಆಗ್ತಾ ಇದ್ರಿ ಅವರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಕ್ವಶನ್ ಪೇಪರ್. ಹೀಗಾಗಿ ಇದರ ಒಂದು ಕೀ ಆನ್ಸರ್ ಅನ್ನ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. 51ನೇ ಕ್ವಶನ್ಗೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ನೋಡ್ತಾ ಹೋಗೋಣ. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಈ ಒಂದು ಹೇಳಿಕೆಗಳನ್ನ ಸರಿಯಾಗಿ ಓದ್ಕೊಂಡು ಕೆಳಗೆ ನೀಡಿರತಕ್ಕಂತ ಆಪ್ಷನ್ಗೆ ಟಿಕ್ ಮಾಡಬೇಕಾಗುತ್ತೆ. ಯಾವ ಒಂದು ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಅನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 52ನೇ ಕ್ವಶನ್, ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಗೆ GCTಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನ ಸರಿಯಾಗಿ ಓದ್ಕೊಂಡು ಕೆಳಗೆ ಒಂದು ಹೇಳಿಕೆ ನೀಡಿರ್ತಕ್ಕಂಥದ್ದು ಆ ಒಂದು ಹೇಳಿಕೆಗಳು ಯಾವುದು ಸರಿಯಾಗಿಲ್ಲ ಅಂತಕ್ಕಂಥದ್ದು ಕ್ವಶನ್ ಅನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. 52ನೇ ಕ್ವಶನ್ಗೆ ಸರಿಯಾದ ಉತ್ತರ 4ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕಾಮನ್ವೆಲ್ತ್ ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ನೋಡಿ, ಮತ್ತೆ ಹೇಳಿಕೆಯ ಮೇಲೆ ಸಾಕಷ್ಟು ಕ್ವಶನ್ ಅನ್ನ ಕೇಳಿದ್ದಾರೆ. ಹೇಳಿಕೆಯ ಮೇಲೆನೆ ಸಾಕಷ್ಟು ಕ್ವಶನ್ ಅನ್ನ ಕೇಳ್ತಕ್ಕಂಥದ್ದು. ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಹೇಳಿಕೆಗಳ ಒಂದು ಕ್ವಶನ್ ಅನ್ನ ನೀವು ಸರಿಯಾಗಿ ಓದ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. 54ನೇ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕರ್ನಾಟಕ ಸಾಂಪ್ರದಾಯಿಕ ವಲಸೆ ಕುರಿಗಾಯಿಗಳ ಕಲ್ಯಾಣ ಕ್ರಮಗಳು ಮತ್ತು ದೌರ್ಜನ್ಯದಿಂದ ರಕ್ಷಣೆ ಕಾಯ್ದೆ 2025ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. ಇತ್ತೀಚೆಗೆ ಸಿಂಥೆರ್ಡ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಗಳ ಉತ್ಪಾದನೆಯನ್ನ ಪ್ರೋತ್ಸಾಹಿಸುವ ಯೋಜನೆಯನ್ನ ಸುದ್ದಿಯಲ್ಲಿತ್ತು. ಆ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 56ನೇ ಕ್ವಶನ್, ಮೇಘರಾಜ್ ಇದಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಒಂದು ಯಾವ ಹೇಳಿಕೆಗಳು ಸರಿಯಾಗಿ ಇದಾವೆ ಅಂತ ಕೊಟ್ಟಿರ್ತಕ್ಕಂಥದ್ದು ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 57ನೇ ಕ್ವಶನ್, ನವೆಂಬರ್ 2025ರಿಂದ ಜಾರಿಗೆ ಬಂದಿರುವ 4 ಕಾರ್ಮಿಕ ಸಂಹಿತೆಗಳ ಜಾರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ನೋಡಿ, ಮತ್ತೆ ಹೇಳಿಕೆ ಮೇಲೆ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಹೇಳಿಕೆಗಳ ಒಂದು ಕ್ವಶನ್ ಬಂದಿರತಕ್ಕಂಥದ್ದು. ಹೀಗಾಗಿ FDAಗೆ ನೆಕ್ಸ್ಟ್ ಯಾರೆಲ್ಲ ಎಕ್ಸಾಮ್ಸ್ ಅನ್ನ ಬರಿತಾ ಇದ್ದೀರಿ ಅವರು ಹೇಳಿಕೆಗಳ ಒಂದು ಕ್ವಶನ್ ಅನ್ನ ಅತಿ ಹೆಚ್ಚು ಓದ್ಕೋಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. 57ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 1 ಎಲ್ಲ ಹೇಳಿಕೆಗಳು ಸರಿಯಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. 58ನೇ ಕ್ವಶನ್, ಫಿಸಿಯಾಲಜಿ ಅಥವಾ ಮೆಡಿಸಿನ್ಗೆ 2025ರ ನೊಬೆಲ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ನೊಬೆಲ್ಗೆ ಸಂಬಂಧಿಸಿದಂತೆ ಈಗಾಗಲೇ ನಾನು ಸ್ಪೆಷಲ್ ವಿಡಿಯೋವನ್ನ ಮಾಡಿದ್ದೇನೆ, ಅದನ್ನು ಕೂಡ ನೀವು ಒಮ್ಮೆ ಓದ್ಕೋಬೇಕಾಗುತ್ತೆ. ಇದಕ್ಕೆ ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ. ನಮಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದೆ. ಕೀ ಆನ್ಸರ್ ಬಿಟ್ಟಾಗ ಇದನ್ನ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 59ನೇ ಕ್ವಶನ್ ಹೊಂದಿಸಿ ಬರೆಯಿರಿ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿರ್ತಕ್ಕಂಥದ್ದು. ಪಟ್ಟಿ 1ಕ್ಕೆ ಸಂಬಂಧಿಸಿದಂತೆ ಪಟ್ಟಿ 2ಕ್ಕೆ ಆನ್ಸರ್ ಅನ್ನ ಮಾಡಿ ಕೋಡ್ಗಳನ್ನ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 60ನೇ ಕ್ವಶನ್ಗೆ ಹೋಗೋಣ. ಪ್ರಾಜೆಕ್ಟ್ ಸಿ ಬರ್ಡ್ಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನ ಆರಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಇದು ನೌಕಾ ಮೂಲ ಸೌಕರ್ಯ ಯೋಜನೆಯಾಗಿದ್ದು ಕಾರವಾರದಲ್ಲಿ ನೌಕಾನೆಲೆಯನ್ನ ನಿರ್ಮಿಸುವ ಉದ್ದೇಶವನ್ನ ಹೊಂದಿರತಕ್ಕಂಥದ್ದು. ಪ್ರಾಜೆಕ್ಟ್ ಸಿ ಬರ್ಡ್ಗೆ ಸಂಬಂಧಿಸಿದಂತೆ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. 61ನೇ ಕ್ವಶನ್, ಹೊಂದಿಸಿ ಬರೆಯಿರಿ. ನೋಡಿ, ಸಾಕಷ್ಟು ಹೊಂದಿಸಿ ಬರೆಯಿರಿ ಕೇಳಿದರೆ, ಕಾಲಾನುಕ್ರಮವನ್ನ ಕೇಳಿದರೆ. ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಹೊಂದಿಸಿ ಬರೆಯಿರಿ ಸಾಕಷ್ಟು ಎಕ್ಸಾಮ್ಸ್ ಅನ್ನ ಎಲ್ಲ ಒಂದು ಎಕ್ಸಾಮ್ಸ್ಗೆ ಕೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಇಂಪಾರ್ಟೆಂಟ್ ಹೊಂದಿಸಿ ಬರೆಯಿರಿ. ಹೀಗಾಗಿ ಹೊಂದಿಸಿ ಬರೆಯಿರಿ ಕ್ವಶನ್ ಅನ್ನ ಸಾಕಷ್ಟು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ 61ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. 62ನೇ ಕ್ವಶನ್, ಹೆಸರಾಂತ ಭರತನಾಟ್ಯ ಕಲಾವಿದ ಕುಮಾರಿ ಕಮಲಾ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ,
ನೋಡಿ ಕನ್ಫ್ಯೂಸ್ ಆಗಬೇಡಿ, ಸರಿಯಲ್ಲ ಅಂತ ಕೊಟ್ಟಿದ್ದಾರೆ. ಕ್ವಶನ್ ನ ಫುಲ್ ಓದ್ಕೋಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಸರಿಯಾದ ಉತ್ತರ. ಅವರಿಗೆ 1970ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 63ನೇ ಕ್ವಶನ್, ಸಾಮಾನ್ಯರ ದುರಂತ ಟ್ರಾಜಿಡಿ ಆಫ್ ಕಾಮನ್ಸ್ ಈ ಪರಿಭಾವನೆಯನ್ನ ಮೊದಲು ಪರಿಚಯಿಸಿದವರು ಯಾರು ಅಂತ ಕ್ವಶನ್ ಅನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಗ್ಯಾರೆಟ್ ಆರ್ಡಿನ್ ರವರು. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 64ನೇ ಕ್ವಶನ್, KSIIDC ಅನ್ನ ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 65ನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಸ್ವತಂತ್ರ ಭಾರತದ ಸುಧಾರಣೆಗಳಲ್ಲ ಭೂ ಸುಧಾರಣೆಗಳ ಭಾಗವಾಗಿಲ್ಲ ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಬಿ ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 66ನೇ ಕ್ವಶನ್, ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಕೃಷಿ ಭೂಮಿ ಕಾಯ್ದೆಗಳನ್ನ ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು 1957ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚಿಸಲಾಯಿತು ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ BD ಜತಿ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 67ನೇ ಕ್ವಶನ್, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974ರ ಅನ್ವಯ ಲೀಸ್ಗೆ ಒಳಪಟ್ಟ ಭೂಮಿಯನ್ನ ಹೀಗೆ ವರ್ಗೀಕರಣ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 68ನೇ ಕ್ವಶನ್, ಕರ್ನಾಟಕ ಭೂ ಚೇತನ ಯೋಜನೆಯಡಿ ಮಣ್ಣಿನ ಆರೋಗ್ಯ ಮತ್ತು ಕೃಷಿ ಉತ್ಪಾದನೆಯನ್ನ ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದ್ದು ಇದನ್ನು ಈ ಕೆಳಕಂಡ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸಲಾಗುತ್ತಿದೆ ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಅರೆ ಶುಷ್ಕ ಉಷ್ಣ ವಲಯದ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆ. ಇದಕ್ಕೆ ಸರಿಯಾದ ಉತ್ತರ. 69ನೇ ಕ್ವಶನ್, ಕರ್ನಾಟಕದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯಡಿಯಲ್ಲಿ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿ ದಾಖಲಾತಿ ಪಡೆಯಲು ಆತನ ಕುಟುಂಬದ ಗರಿಷ್ಠ ವಾರ್ಷಿಕ ಆದಾಯದ ಮಿತಿ ಎಷ್ಟು ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. 70ನೇ ಕ್ವಶನ್, ಕೆಳಗಿನ ಕಲಾ ಪ್ರಕಾರಗಳನ್ನು ಅವುಗಳ ಮೂಲ ರಾಜ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ ಕ್ವಶನ್ ಅನ್ನ ಕೇಳಿದರೆ ಒಂದು ಕಡೆ ಕಲೆಗಳನ್ನ ಕೊಟ್ಟಿದ್ರೆ ಮತ್ತೆ ಅವುಗಳ ರಾಜ್ಯಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಹೊಂದಿಸಿ ಬರೆಯಿರಿ ಅಂತ ಕ್ವಶನ್ ಅನ್ನ ಕೇಳಿದರೆ ಇದಕ್ಕೆ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 71ನೇ ಕ್ವಶನ್, ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನಿಜಾಮಶಾಹಿಗಳು ಆರಂಭಿಸಿದ ಪ್ರಥಮ ಮತ್ತು ಕೊನೆಯ ಕಾಲೇಜು ಯಾವುದು ಅಂತ ಕ್ವಶನ್ ಅನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಇಂಟರ್ಮೀಡಿಯೇಟ್ ಕಾಲೇಜು ಕಲಬುರಗಿ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 72ನೇ ಕ್ವಶನ್, ಬೆಂಗಳೂರಿನಲ್ಲಿ ದೊಡ್ಡ ಬಸವಣ್ಣ ದೇವಾಲಯವನ್ನ ನಿರ್ಮಿಸಿದವರು ಯಾರು ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಕೆಂಪೇಗೌಡ 1ನೇ ಕೆಂಪೇಗೌಡ. ಇದಕ್ಕೆ ಸರಿಯಾದ ಉತ್ತರ. ನೋಡಿ PC ಕ್ವಶನ್ಗೂ ಕೂಡ ಈ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಾ ಒಂದು ಎಕ್ಸಾಮ್ಸ್ಗೂ ಕೇಳುವ ಸಾಧ್ಯತೆಗಳು ಇದರಲ್ಲಿ ಇರ್ತಕ್ಕಂಥ ಕ್ವಶನ್ ಅನ್ನ ಮತ್ತೆ 2026ರಲ್ಲಿ ನಡೆಸಲಾಗುವ ಎಲ್ಲ ಒಂದು ಎಕ್ಸಾಮ್ಸ್ಗೂ ಕೂಡ ಕೇಳುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಕೇವಲ FDA ಓದುವವರು ಮಾತ್ರ ಅಲ್ಲದೆ ಎಲ್ಲ ಎಕ್ಸಾಮ್ಸ್ಗೂ ಓದುವವರಿಗೆ ಇದು ಹೆಲ್ಪ್ ಆಗುತ್ತೆ. ಕಡು ಬಡತನ ಮುಕ್ತ ಭಾರತದ ಪ್ರಥಮ ರಾಜ್ಯ ಎಂದು ಇತ್ತೀಚೆಗೆ ಘೋಷಣೆ ಮಾಡುವ ಮೂಲಕ ಸುದ್ದಿಯಲ್ಲಿರುವ ಭಾರತದ ರಾಜ್ಯ ಯಾವುದು ಅಂತ ಕ್ವಶನ್ ಅನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕೇರಳ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 74ನೇ ಕ್ವಶನ್, ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳನ್ನ ಪರಿಗಣಿಸಿ. ಈ ಒಂದು ಅಂಶಗಳನ್ನ ಪರಿಗಣಿಸಿ ಈ ಮೇಲಿನ ಎಷ್ಟು ವಸ್ತುಗಳು 0% GST ಸರಕು ಮತ್ತು ಸೇವಾ ತೆರಿಗೆ ವ್ಯಾಪ್ತಿಗೆ ಬರುತ್ತವೆ ಅಂತ ಕ್ವಶನ್ ಅನ್ನ ಕೇಳಿದರೆ ಇತ್ತೀಚೆಗೆ 4 ಹಂತದ GST ಅನ್ನ 2 ಹಂತದ GSTಗೆ ಈಗ ಸರ್ಕಾರ ತಂದಿರ್ತಕ್ಕಂಥದ್ದು. ಈ ಯೋಜನೆಯನ್ನ ಸಾಕಷ್ಟು ತಿದ್ದುಪಡಿಯನ್ನ ಮಾಡಿದ್ದಾರೆ GSTಗೆ ಸಂಬಂಧಿಸಿದಂತೆ. ಹೀಗಾಗಿ ಈ ಒಂದು ಕ್ವಶನ್ ನ ರೈಸ್ ಮಾಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. 75ನೇ ಕ್ವಶನ್, ಭಾರತೀಯ ಆರ್ಥಿಕ ಸಮೀಕ್ಷೆ ವರದಿ 2024-25 ಗಿನಿ ಗುಣಾಂಕ ಬಗ್ಗೆ ಉಲ್ಲೇಖಿಸುತ್ತೆ. ಗಿನಿ ಗುಣಾಂಕ ಅಂದ್ರೆ ಏನು ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಇದು ಎಕನಾಮಿಕ್ಸ್ಗೆ ಸಂಬಂಧಿಸಿದಂತ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಉಪಯೋಗ ವೆಚ್ಚದಲ್ಲಿನ ಅಸಮಾನತೆಯನ್ನ ಮಾಪನ ಮಾಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 76ನೇ ಕ್ವಶನ್, PM ಧನ್ ಧಾನ್ಯ ಕೃಷಿ ಯೋಜನೆಯ ಪ್ರಮುಖ ಉದ್ದೇಶಗಳೇನು ಅಂತ ಕ್ವಶನ್ ಅನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಎಲ್ಲಾ ಹೇಳಿಕೆಗಳು ಸರಿಯಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 77ನೇ ಕ್ವಶನ್, ಈ ಕೆಳಗಿನ ಪಟ್ಟಿಗಳನ್ನ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಮತ್ತೆ ನೋಡಿ ಹೊಂದಿಸಿ ಬರೆಯಿರಿ ಸಾಕಷ್ಟು ಕೊಟ್ಟಿರ್ತಕ್ಕಂಥದ್ದು. ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೊಂದಿಸಿ ಬರೆಯಿರಿ ಕ್ವಶನ್ ಅನ್ನ ಸಾಕಷ್ಟು ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಎಲ್ಲ ಎಕ್ಸಾಮ್ಸ್ಗೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ.
78ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನ ಪರಾಮರ್ಶಿಸಿ ಸರಿಯಾದ ಉತ್ತರವನ್ನು ನೀಡಿ. ನೋಡಿ, ಪ್ರತಿಪಾದನೆಯನ್ನ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಿಸಿದಂತೆ ಕಾರಣವನ್ನ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಪಾದನೆಗೆ ತಕ್ಕ ಒಂದು ಕಾರಣ ಸರಿಯಾಗಿ ಇದೆಯೋ ಇಲ್ವೋ ಅಂತ ಕ್ವಶನ್ ಕೇಳಿದರೆ, ಇಲ್ಲಿ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 79ನೇ ಕ್ವಶನ್, ಕೆಳಗಿನ ನಗರ ಮಿಷನ್ ಕಾರ್ಯಕ್ರಮಗಳನ್ನ ಅವುಗಳ ಪ್ರಾಥಮಿಕ ಗಮನದೊಂದಿಗೆ ಹೊಂದಿಸಿ ಬರೆಯಿರಿ ಕ್ವಶನ್ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. 80ನೇ ಕ್ವಶನ್, ನೀತಿ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿವೆ ಅಂತ ಕ್ವಶನ್ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಸಿ ಮಾತ್ರ ಸರಿಯಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 81ನೇ ಕ್ವಶನ್, ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಏನು ಅಂತ ಕ್ವಶನ್ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 82ನೇ ಕ್ವಶನ್, ಚಿನ್ನ ಮತ್ತು ಪ್ಲಾಟಿನಂಗಳಂತಹ ಕಠಿಣ ಲೋಹಗಳನ್ನ ಕರಗಿಸಲು ರಾಜದ್ರವವನ್ನ ಉಪಯೋಗಿಸುತ್ತಾರೆ. ರಾಜದ್ರವ ಅಂದ್ರೆ ಏನು ಅಂತ ಕ್ವಶನ್ ಕೇಳಿದರೆ, ಅದರಲ್ಲಿ ಯಾವ ಯಾವ ಒಂದು ಆಮ್ಲಗಳನ್ನ ಬೆರೆಸಲಾಗುತ್ತೆ ಅಂತ ಕ್ವಶನ್ ಕೇಳಿದರೆ, ಎಷ್ಟು ಪ್ರಮಾಣದಲ್ಲಿ ಬೆರೆಸಲಾಗುತ್ತೆ ಅಂತ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. 83ನೇ ಕ್ವಶನ್, ಕೀಟಹಾರಿ ಸಸ್ಯಗಳು ಜೌಗು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇವುಗಳಲ್ಲಿ ಕೊರತೆಯಾಗಿರುವ ಅಂಶ ಯಾವುದು ಅಂದ್ರೆ ಇದಕ್ಕೆ ಸಾರಜನಕ ಸರಿಯಾದ ಉತ್ತರ ಆಗುತ್ತೆ. 84ನೇ ಕ್ವಶನ್, ಉಸಿರಾಟ ಕ್ರಿಯೆಯಲ್ಲಿ ಈ ಕಣದಂಗಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಮತ್ತು ವಿಶೇಷವಾದ ಕ್ರಿಸ್ಟ್ ಎಂದು ಕರೆಯಲ್ಪಡುವ ರಚನೆಗಳನ್ನ ಹೊಂದಿರತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸಿ ಮಾತ್ರ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 85ನೇ ಕ್ವಶನ್, ಹೇಳಿಕೆ ಮತ್ತು ಅದಕ್ಕೆ ಸರಿಯಾಗಿರ್ತಕ್ಕಂಥ ಕಾರಣವನ್ನ ಕೊಟ್ಟಿದ್ದಾರೆ. ನೋಡಿ, ಯಾವ ಯಾವ ಒಂದು ಹೇಳಿಕೆಗಳು ಸರಿಯಾಗಿ ಇದೆಯೋ ಇಲ್ಲವೋ ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರ ಯಾವ್ದಾಗುತ್ತೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 86ನೇ ಕ್ವಶನ್, ಈ ಕೆಳಗಿನ ಯಾವುವು ಅಥವಾ ಯಾವುದು ತುಕ್ಕು ಹಿಡಿಯುವಿಕೆಗೆ ಉದಾಹರಣೆ ಅಲ್ಲ ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಕೇವಲ 4 ಮಾತ್ರ ಸರಿಯಾಗಿ ಇರ್ತಕ್ಕಂಥದ್ದು, ಉದಾಹರಣೆ ಅಲ್ಲ ಅಂತ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಕನ್ಫ್ಯೂಸ್ ಆಗುತ್ತೆ. ನೋಡಿ, ನಮಗೆ ಓದಲಿಕ್ಕೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಎಕ್ಸಾಮ್ ಟೈಮ್ನಲ್ಲಿ ಬಹಳಷ್ಟು ಫೇರ್ನೆಸ್ ಇರುತ್ತೆ, ಅಂದ್ರೆ ಭಯ ಇರುತ್ತೆ. ಇವಾಗ ನೋಡಿ, ಸರಿಯಾಗಿ ಕ್ವಶನ್ ಅನ್ನ ಓದ್ಕೊಂಡು ಇದಕ್ಕೆ ಸರಿಯಾದ ಉತ್ತರ ಹಾಕ್ಬೇಕಾಗುತ್ತೆ. ಇಲ್ಲಿ ಉದಾಹರಣೆ ಅಲ್ಲ ಅಂತ ಕೊಟ್ಟಿದ್ದಾರೆ, ನಾನು ನೋಡಿದ್ರೆ ಉದಾಹರಣೆ ಅಂತ ಹೇಳಿದೆ, ಹೀಗಾಗಿ ಸಾರಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ಬನ್ನಿ. 87ನೇ ಕ್ವಶನ್, ಕಂಬಸಾಲು 1ರಲ್ಲಿ ಕೊಟ್ಟಿರುವ ವಿವಿಧ ಜೈವಿಕ ಅಣುಗಳನ್ನ ಕಂಬಸಾಲು 2ರಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕ್ವಶನ್ ಅನ್ನ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 88ನೇ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಹೇಳಿಕೆಗಳನ್ನ ಸರಿಯಾಗಿ ಓದ್ಕೊಂಡು ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕ್ವಶನ್ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 89ನೇ ಕ್ವಶನ್, ದೇಹದ ವಿದ್ಯುದಾವೇಶವನ್ನ ಪರೀಕ್ಷಿಸಲು ಬಳಸುವ ಸಾಧನ ಯಾವುದು ಅಂತ ಕೇಳಿದರೆ ಎಲೆಕ್ಟ್ರೋಸ್ಕೋಪ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಕೆಳಗೆ ನೀಡಲಾದ ಜೋಡಿಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಕ್ವಶನ್ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 91ನೇ ಕ್ವಶನ್, ಫೆಬ್ರವರಿ 1947ರಲ್ಲಿ ಬ್ರಿಟಿಷ್ ಸಂಸತ್ತಿನಲ್ಲಿ ಬ್ರಿಟಿಷರು ಭಾರತದಿಂದ ಸದ್ಯದಲ್ಲೇ ಕಾಲ್ ತೆಗೆಯಲಿದ್ದಾರೆ ಎಂದು ಘೋಷಿಸಿದವರು ಯಾರು ಅಂತ ಕ್ವಶನ್ ಅನ್ನ ಕೇಳಿದರೆ, ನೋಡಿ ಎಷ್ಟೊಂದು ಕ್ವಶನ್ ಓದಿದ್ರೇನೆ ಮೈ ರೋಮಾಂಚನಕಾರಿ ಆಗಿರ್ತಕ್ಕಂಥದ್ದು. ಬ್ರಿಟಿಷರು ಭಾರತದಿಂದ ಸದ್ಯದಲ್ಲೇ ಕಾಲ್ ತೆಗೆಯಲಿದ್ದಾರೆ ಅಂತಂದು ಬ್ರಿಟಿಷ್ ಸಂಸತ್ತಿನಲ್ಲೇ ಘೋಷಣೆಯನ್ನ ಮಾಡಿದವರು ಯಾರು ಅಂತ ಕ್ವಶನ್ ಅನ್ನ ಕೇಳಿರ್ತಕ್ಕಂಥದ್ದು ಕ್ಲೈಮೇಟ್ ಆಟ್ಲಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 92ನೇ ಕ್ವಶನ್ಗೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 93ನೇ ಕ್ವಶನ್ಗೆ ಸರಿಯಾದ ಉತ್ತರ ಯಾವ್ದಾಗುತ್ತೆ, 3ನೇ ಆಪ್ಷನ್ ನೀರಿನ ಮಟ್ಟ ಅದೇ ರೀತಿ ಇರುತ್ತೆ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 94ನೇದಕ್ಕೆ ಇದಕ್ಕೆ 1ನೇದು ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸೈನ್ಸ್ ಮೇಲೆ ಕೇಳಿರ್ತಕ್ಕಂಥದ್ದು, ಸಾಕಷ್ಟು ಕ್ವಶನ್ ಸೈನ್ಸ್ ಮೇಲೆ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಇಸಿಜಿ ಅಂದ್ರೆ ಇಸಿಜಿ ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಅಂತ ಕರಿತಾ ಹೋಗ್ತೀವಿ. ಹೃದಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಕ್ವಶನ್ ಕೇಳಿರ್ತಕ್ಕಂಥದ್ದು, ಯಾವ ಅಲೆಗಳನ್ನ ಉಪಯೋಗಿಸ್ತಾರೆ ಇದರಲ್ಲಿ ಅಂತ ಕ್ವಶನ್ ಕೇಳಿದರೆ ಆಪ್ಷನ್ 1 ಅಲ್ಟ್ರಾಸೋನಿಕ್ ಕಿರಣಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 96ನೇ ಕ್ವಶನ್ಗೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 97ನೇ ಕ್ವಶನ್, 2025-26 ಕರ್ನಾಟಕ ರಾಜ್ಯ ಬಜೆಟ್ನಲ್ಲಿ ಈ ಕೆಳಕಂಡ ಯಾವ ನಗರಗಳಲ್ಲಿ KGTI ಕೇಂದ್ರಗಳಲ್ಲಿ ಕೈಗಾರಿಕೆ 4.0 ತಾಂತ್ರಿಕತೆ ತಂತ್ರಜ್ಞಾನ ಆಧಾರಿತ ಪಠ್ಯಕ್ರಮದ ಹೊಸ ಪ್ರಯೋಗಾಲಯವನ್ನು ಪ್ರಾರಂಭಿಸಲಾಗುವುದು ಎಂದು ಘೋಷಿಸಲಾಗಿದೆ ಅಂತ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ABCD ಮತ್ತು E ಎಲ್ಲವೂ ಕೂಡ ಸರಿಯಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್, ಕರ್ನಾಟಕ ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿ ಇಲ್ಲ ಅಂತ ಕ್ವಶನ್ ಕೇಳಿದ್ದಾರೆ.
ನೋಡಿ ಮತ್ತೆ ಕನ್ಫ್ಯೂಷನ್ ಮಾಡುವ ಒಂದು ಪ್ರಯತ್ನವನ್ನು ಮಾಡಿದರೆ. ಇದಕ್ಕೆ ಸರಿಯಾದ ಉತ್ತರ ಕೇವಲ 3C. ಮೂರನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಕೇವಲ ಸಿ ಮಾತ್ರ ಸರಿಯಲ್ಲ ಅಂತ ಕ್ವಶನ್ ಆನ್ಸರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ 99ನೇ ಕ್ವಶನ್ಗೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಭಾರತದ ಪ್ರಥಮ ಸಮರ್ಪಿತ ಕ್ವಾಂಟಮ್ ಸಿಟಿ ಎಲ್ಲಿ ಸ್ಥಾಪಿಸಲಾಯಿತು ಅಂದ್ರೆ ಹೆಸರುಘಟ್ಟ, ಬೆಂಗಳೂರು. ಕ್ವಾಂಟಮ್ ಸಿಟಿ ನೋಡಿ, ಸಿಲಿಕಾನ್ ಸಿಟಿ ಅಂತ ನಾವು ಬೆಂಗಳೂರನ್ನ ಕರಿತಾ ಹೋಗ್ತೀವಿ. 100ನೇ ಕ್ವಶನ್, ಕೊನೆಯ ಕ್ವಶನ್. ಇನ್ನು ಯಾರೆಲ್ಲ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪ್ನ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಯಾಕೆ ಅಂದ್ರೆ ಪ್ರತಿಯೊಂದು GK ಅಪ್ಡೇಟ್ ಅನ್ನ ಅಲ್ಲಿ PDF ರೂಪದಲ್ಲಿ ಕೊಡ್ತಾ ಹೋಗ್ತೀವಿ. ಪ್ರತಿಯೊಂದು ಯೂಟ್ಯೂಬ್ ನಲ್ಲಿ ಬಂದಿರತಕ್ಕಂಥ ಕ್ಲಾಸ್ ಅನ್ನ ಅಲ್ಲಿ ನೇರವಾಗಿ ಲಿಂಕ್ ಅನ್ನ ಶೇರ್ ಮಾಡ್ತಾ ಇವೆ. ಟೈಮ್ ಸರಿಯಾಗಿ ನೀವು ಕೂಡ ಕವರ್ ಅನ್ನ ಮಾಡ್ಕೋಬಹುದು. ಇದಿಷ್ಟು ಇವತ್ತಿನ ಒಂದು ಕ್ಲಾಸ್ನ ಕೀ ಆನ್ಸರ್ FDA ಕ್ವಶನ್ ಪೇಪರ್ನ ಕೀ ಆನ್ಸರ್ ಆಗಿತ್ತು. ನೆಕ್ಸ್ಟ್ ಮತ್ತೆ ಯಾರೆಲ್ಲ ಇನ್ನು FDA ಎಕ್ಸಾಮ್ಸ್ಗೆ ಹೋಗ್ತಾ ಇದ್ದಾರೆ ಅವರು ಕೂಡ ಮತ್ತೆ ಈ ಒಂದು ಪೇಪರ್ನ ಯಾರು ಅಟೆಂಡ್ ಆಗಿದ್ದೀರಿ ಆ ಒಂದು ಪೇಪರ್ನ ಅಟೆಂಡ್ ಆಗಿದ್ದವರು ಎಷ್ಟು ನಿಮ್ಮ ಅಂಕಗಳು ಸ್ಕೋರ್ ಎಷ್ಟು ಅಂತಕ್ಕಂಥದ್ದು ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕಿಂತ ಮುನ್ನ ಕೊನೆಯ ಕ್ವಶನ್ಗೆ ಆನ್ಸರ್ 4 ಕೊನೆಯ ಕ್ವಶನ್ಗೆ ಸರಿಯಾದ ಉತ್ತರ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಟೇಕ್ ಕೇರ್, ಬಾಯ್.